ಆ ಕಾಲದಲ್ಲಿ ದೇವರಿಗೆ ಸಹನಾರರು ಆಗಮಿಸಿ ನೀವು ಯಾವುದೇ ಅಶ್ವವನ್ನು ಬಿಡ್ತಾ ಇದ್ದಾರೆ. ನಿಮ್ಮ ತಾವಂತಹ ಕೀರ್ತಿ ಇನ್ನು ಮೆರುಗನ್ನು ಹೊಂದಬೇಕು ಅಂತಾದ್ರೆ ಅದು ದೇವರ ರಾಜನ ರಾಣಿಯಾದಂತಹ ಶಕ್ತಿಯನ್ನು ತಂದು ಮಡದಿಂದ ಹಾಕಿಸಿಕೊಳ್ಬೇಕೆಂಬ ಹಾಗಪ್ಪಳನ್ನು ಉಳಿಸುತ್ತಾರೆ. ಆ ವಾರ್ತೆಯನ್ನು ಕೇಳಿದ ಕ್ಷಣವೇ ಸೇನಾ ಸಮೇತವಾಗಿ ನೀವೇ ಹೊರಡು ನಿಂತಿರಲ್ಲ, ಅಚಲವೇ ಅಲ್ಲಾಡಿ ಹಾಗಾಯ್ತು. ನೀವು ಅಚಲದ ಹಾಗಿರುವವರು, ನೀವು ಅಲುಗಬಾರದು, ನೀವು ಎಂದು ಹೊರಡಬಾರದು. ನಿಮ್ಮ ಸೇವೆಗೆಂದೇ ಕಟ್ಟಿಬದ್ಧನಾದಂತಹ ಭಾನುಗೋಪನಾಗಿದ್ದೇನೆ. ಸಭೆಯಲ್ಲೇ ಉಪಸ್ಥಿತರಂತಹ ಹಣ ಎಂದು ಬಂದಿದ್ದೇನೆ. ನನಗೊಂದು ಒಪ್ಪಣೆಯನ್ನು ಮಾಡಿ ದೇವಧಾಮವನ್ನು ಸೇರಿ ಸುರನಾಥನನ್ನು ದರ್ಶನಿಸಿ ಅವನ ಬಡಿದಾದ ಶಜ್ಜೆಯನ್ನು ತಂದು ಮಾರಿಗೆ ನಾನು ಪ್ರತಿಯೊಬ್ಬರ ಪ್ರಾಣಾಪಹಾರಕ ನಮ್ಮ ಪ್ರಾಣ ಕೊಂಡು ಹೋಗುವ ಸಾಮರ್ಥ್ಯ ಅವರಿಲ್ಲ ಎಂಬ ಕಾರಣಕ್ಕೆ ಬಂದಾದರೆ ಅವರಲ್ಲಿ ಹೋರಾಟವನ್ನ ಸವಿ ಅವನ ಭಾಷೆಯನ್ನು ಕಿತ್ತು ಅವನ ಕೊರಡಿಗೆ ಭಾಷೆ ಹಾಕಿ ಎಳೆಯಲಿಲ್ಲ. ನಾನು ಭಾನುಗೋಪನಲ್ಲ. ಆಮೇಲೆ ಅಗ್ನಿಯನ್ನು ಹೇಳಿದರು. ಅವರನ್ನು ಆ ರೀತಿಯ ಮಧ್ಯದಲ್ಲಿ ನಾನು ಮುಳುಗಿಸುವೆ. ವರ್ಮನನ್ನು ಯಜ್ಞವನ್ನು ಆ ಮೂಲಕವಾಗಿ ಸೋಲಿಸುವೆ. ದಿಕ್ಪಟ್ಟಿಗಳನ್ನು ಸೆರೆಬಡಿದು ಆ ಸುರನಾಡಿಯಾದಂತಹ ಶಕ್ತಿಯನ್ನು ಖಂಡಿತವಾಗಿ ತಲುಪಿಸುವೆ. ಸುಲಭಲ ದೇವತೆಗಳು ಕಣ್ಣು ಮುಚ್ಚಲ ಏನೋ ಮಾಯಕ ಮಾಡ್ತಾರೆ ಮೋಸಗಾರರು. ಇಂದ್ರಜಾಲ ಮಹೇಂದ್ರಜಾಲ ವಿರಾಜನನ್ನು ಸೆಳೆಬಡಿಯೋಕೆ ಎಂತಹ ಮಾಯಕನ ಬಲೆಯನ್ನು ಬೀಸಿಯಾರುವಂತಹ ಭಯ ನಿಮಗೆ ಬಿಡಿ. ಅವರ ಮೋಸದ ಬಲ ಯಾವುದೇ ರೀತಿಯಲ್ಲಿರಲಿ, ಆ ಬಲೆಯನ್ನು ಹರಿಯಲು ಅನಿಮಿಷ ನಮ್ಮ ಕನಕ ಉಳಿಸಿದ ಮುಂದೆ ಮೆರೆಯುವ ಮುಂದೆ ಅಂತವರನ್ನು ಸೆಳೆಬಡಿದು ನಿಮಗೆ ಬೇಕಾದಂತಹ ಶಕ್ತಿಯನ್ನು ತಂದು ನಾನು ಒಪ್ಪಿಸ್ತೇನೆ. ನನ್ನ ಪರಾಕ್ರಮದಲ್ಲಿ ಶಂಕೆ ನಿಮಗೆ. ನಾನು ಹುಟ್ಟಿ ಬಂದಂತಹ ಕಾಲವನ್ನು ನೆನಪು ಮಾಡಿ ಎಳೆಯ ಶಿಶುವಾಗಿದ್ದಂತಹ ಹೊತ್ತಿಗೆ ಕೆಂಪಾದ ಸೂರ್ಯನನ್ನು ನೋಡಿ ಹಣ್ಣನ್ನು ಭವಿಸಿ ಅವರ ನುಂಗುವುದಕ್ಕಾಗಿ ನಾನು ಹೊರಟವನಿದ್ದೇನೆ. ಹಾಗಾಗಿ ರವಿಗೋಪ ಅಂತ ಹೆಸರು ನನಗೆ ಅಲ್ಲಿ ಸಿಕ್ಕಿದ್ದು. ನನಗೆ ಅನ್ವರ್ಥನ ಹುಟ್ಟಿದಿಂದಲೇ ಭಾನುಗೋಪ ಎಂಬ ಹಾಗೆ ನನ್ನ ಪರಾಕ್ರಮ ಎಂಬುದೇನೆಂಬುದು ನಿಮಗೆ ಪ್ರತ್ಯಕ್ಷವಾಗಿರುವಾಗ ವೇದ್ಯವಾಗಿರುವಾಗ ಯಾಕೆ ಈ ರೀತಿ ನಾನು ಸಂದೇಹವನ್ನು ಪ್ರಕಟ ಮಾಡ್ತೀನಿ? ನಿಜವಾದ ಬೀದ ಕೇಳ್ ಅಜಬವರೇ ಕಾಲಕ್ಕೆ ಬಂದರು. ನಾನು ಹೆದರುವವರಲ್ಲ. ಅವರನ್ನು ರಣರಂಗದಲ್ಲಿ ಕಾಯಗೊಳಿಸಿ ನಮ್ಮ ಲಕ್ಷ್ಯವನ್ನು ಈಡೇರಿಸಿ ನಾನು ಬರ್ತೇನೆ.
ಯಾಕೋ ಜಂಚಾಲದಲ್ಲಿ ಮೂಡಿದ ಕಾರಣ ಅದನ್ನು ಮನವೆಚ್ಚವಾದ ಹೇಳಿಕೊಂಡೆ. ನಮ್ಮ ಬಗ್ಗೆ ಶಂಕೆ ಬೇಡ ನಮಗೆ. ನಿನ್ನ ವೀರವಾಣಿಯನ್ನು ಕೇಳಿ ಮನಸ್ಸಿಗೆ ಹರಿಸಲಾಗಿ ಮಾಡಬೇಕಾದಷ್ಟು ಮಾಡಿಯೇ ಮಾಡ್ತೇನೆ ನಾನು. ಏನೇ ಆದರೂ ಎಂತದಿರಲಿ ಸುರಪರವಾಗಿ ಹೆಚ್ಚಿರುವುದನ್ನು ನಾನು ಒಪ್ಪಿಸುತ್ತೇನೆಂಬ ಹಾಗೆ ಭರವಸೆಯನ್ನು ಮಾಡಿ ಖಂಡಿತ ನಿನ್ನ ಪರಾಕ್ರಮ ವಿಷಯದಲ್ಲಿ ನಾನು ಶಂಕೆ ಹೊಡಬೇಕು ಅಂತಿಲ್ಲ. ಅದೇನು ಅನ್ನೋದನ್ನು ಈ ಹಿಂದೆ ನೀನು ಕಾಣಿಸಿಕೊಟ್ಟಿದ್ದೀಯ. ನೀನು ಆವಾಗ ಹೇಳಿದಂತೆ ಸೂರ್ಯನನ್ನೇ ತುಡುಕಿದೆಂಬುದಾಗಿ ಭಾನುಕೋಪ ರವಿಕೋಪರೆಂಬಂತಹ ನಾವನ್ನು ಪಡೆದವನೇ ಅಪ್ಪ ಪರಾಕ್ರಮಶಾಲಿಯಾದಂತಹ ಮಗಳನ್ನು ಪಡೆದವ ನಾನು ಸಂಜನಲ್ಲಿವೆ. ಇನ್ನು ಶಂಕೆದಿನ ವಿಷಯದಲ್ಲಿಲ್ಲ. ಕೊಟ್ಟರಲ್ಲಿ ಸುರಬೀಜವನ್ನು ಕೊಟ್ಟಿದ್ದೇನೆ. ಹೋಗು ಮಗ ಕುಲಕ್ಕೆ ರಕ್ತ ಪ್ರಾಣನಾಗಿ ರಂಜಿಸು.